ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದೀಕ್ಷೀಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತು ಹಂಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಂಗೆ ಇವತ್ತು ಷಷ್ಠಿ ಪೂಜೆ ಆಗಿರೋದ್ರಿಂದ ಲೈಕ್ ನಮ್ಮಮ್ಮ ನಮಗೆಲ್ಲರಿಗೂ ಬೇಗ ಎದ್ದೇಳಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆಗೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಚೂರು ಕ್ಯಾಪ್ಚರ್ ಆಗ್ತೀನಿ, ಎಲ್ಲ ತುಂಬ ಹಾಕಲ್ಲ. ಸೊ ನನ್ನ ಡೇ ಹೆಂಗಿರುತ್ತೆ ಅಂತ ಈ ಲಾಗಲ್ಲಿ ನೀವು ನೋಡ್ಬೋದು. ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗೆ ಅನಿಸ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್? ಖುಷಿ ಆಗ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದೀನಾ? ಹೌದು, ಫಸ್ಟ್ ಟೈಮ್ ಮಾಡ್ತಿದ್ದೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಗೈಸ್, ಅಕ್ಕನ ಮನೆಗೆ ಬಂದೆ ಇವಾಗ. ನಮ್ಮ ಅಕ್ಕನ ಮಾತಾಡ್ಸಿ ಎಷ್ಟು ದಿನ ಆಗಿಲ್ಲ, ನಿನ್ನೆ ರಾತ್ರಿ ತಾನೇ ಮಾತಾಡ್ಸಿದ್ದೆ. ಏನು ಮಾಡ್ತಿದ್ದಾರೆ ನೋಡೋಣ. ಹಲೋ, ನೋಡೋಣ. ಹಲೋ, ದೀಕ್ಷಾಕ ಸ್ನಾನ ಎಲ್ಲ ಮಾಡ್ಕೊಂಡು ಷಷ್ಠಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಎಸ್. ಹಲೋ, ಹೋಗು ಸ್ನಾನ ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ? ಯಾವಾಗ ಬರ್ತೀರಾ? ಗೋ ಟೇಕ್ ಬಾತ್. ವೇಟಿಂಗ್. See you soon. See you. Hello friends. ಇವತ್ತು ನಮ್ಮ ಮನೇಲಿ ಏನ್ ಮಾಡ್ತಾ ಇದ್ದೀರಿ? ಕ್ಲೀನಿಂಗ್ ದ ಮಟನ್. ಮಾಡು, ಕ್ಲೀನ್ ಮಾಡು. ನಾನು ತಿಂತೀನಿ. ಅನ್ನ ಸಾರು ಹಾಕೊಂತೀನಿ. ಇವತ್ತು ನಮ್ಮ ಅಣ್ಣ ಅಡುಗೆ ಮಾಡ್ತಾಯಿದ್ದಾರೆ, ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. ಸೊ ಅವ್ರು ಹೆಂಗೆಲ್ಲ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಹಾಗೆ ಹಾಯ್ ಅಣ್ಣ. ಹಾಯ್. ಏನು ಮಾಡ್ತಾ ಇದ್ದೀರಾ? ಬೀಗ್ರೂಟ್ ಅಂತ ಬೋಟಿ ಗೊಜ್ಜು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ? ಬರ್ತೋಯ್ತು ಅವಾಗಲೇ ಸ್ಟಾರ್ಟ್ ಮಾಡೋಕ್ಕೆ. ಏನೇನು ಹಾಕಿದ್ರಿ ಹೇಳಿ. ಇವಾಗ ಜಸ್ಟ್ ಫಸ್ಟ್ ಬೋಟಿ ಎಲ್ಲ ತೊಳ್ಕೊಂಡಿದ್ದೀನಿ. ಬೋಟಿ ತೊಳೆದು ಈ ಥರ ತೊಳ್ಕೊಬೇಕು ನೀಟಾಗಿ. ಈ ಥರ ವೈಟ್ ಕಲರ್ಗೆ ಆಗಬೇಕು, ಓಕೆನಾ? ಅದಾದಮೇಲೆ 100 ಗ್ರಾಮ್ ಎಣ್ಣೆ, ಒಂದು 100 ಗ್ರಾಮು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ್ಯಂಡ್ ದೆನ್ ಕಾಳು, ಕಡಲೆಕಾಳು ಹಾಕೊಂಬೋದು, ನೆನೆಸಿರೋದು, ಇಲ್ಲಾಂದರೆ ಬಟಾಣಿ ಕಾಳು ಹಾಕೊಬೋದು, ಇಲ್ಲ ಅಂತಂದರೆ ಅವರೆಕಾಳು ಇದ್ದರೆ ಅವರೆಕಾಳು ಹಾಕೊಬೋದು. ಆಪ್ಷನಲ್, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಹಾಕೊಬೇಕು. ಒಗ್ಗರಣೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ, ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು 10 ವಿಷಲ್ ಓಡಿಸಿದ್ರೆ ಈಗ ಅದಕ್ಕೆ ಒಂದು ಅರ್ಧ ಸ್ವಲ್ಪ ನೀರು, ಒಂದು 1/2 ಲೀಟ್ರ್ ನೀರು ಹಾಕ್ಬಿಟ್ಟು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ. ಎಷ್ಟು ವಿಷಲ್ ಅಣ್ಣ? ಒಂದಿಲ್ಲಂದ್ರೆ 8 ಇಲ್ಲಾಂದ್ರೆ 10 ವಿಷಲ್ ಕೂಗಿಸಿದ್ರೆ ನೀಟಾಗಿ ಬೆಂದೋಗುತ್ತೆ. ಅದು ಪಕ್ಕದಲ್ಲಿ ಬೇಯ್ತಾ ಇರುತ್ತೆ, ಅದು ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಅಕ್ಕ ನೋಡು ಏನು ಮಾಡ್ತಿದ್ದೀರಾ ಅಕ್ಕ? 1.5 ಕಪ್ಪು ಕಾಯಿ, ತೆಂಗಿನಕಾಯಿ, ಮತ್ತೆ ಪುದೀನ ಒಂದು ಕಟ್ಟು, ಮತ್ತೆ ಗಸಗಸೆ ಒಂದು 20 ಗ್ರಾಮ್. ಆಮೇಲೆ ಇದೇನಕ್ಕೆ ಮಸಾಲ? ಬೋಟಿ ನೆಕ್ಸ್ಟ್ ಒಗ್ಗರಣೆ. ಓಕೆ, ಓಕೆನಾ? ನೆಕ್ಸ್ಟ್ ಒಂದು 3 ಈರುಳ್ಳಿ, 2 ದಪ್ಪದಂದ್ರೆ 2 ಸಾಕು, ಟೊಮೆಟೊ, ಮತ್ತೆ ಸಣ್ಣ ಸಣ್ಣ ಒಂದು 3, ಮತ್ತೆ ಬಾಳೆಕಾಯಿ ಹಾಕೊಂಬೋದು. ಅದಕ್ಕೆ ಬಾಳೆಕಾಯಿ, ಬರೀ ಬಾಳೆಕಾಯ? ಬಾಳೆಕಾಯಿ ಹಾಕೋಬಹುದು. ಇಲ್ಲಾಂದ್ರೆ ಅದೇನೋ ಇದು ಬರುತ್ತಲ್ಲ, ಅದು ಯಾವ್ದು ಬಿಬ್ಬಿ ಅದು ಬರೋದು, ಇನ್ನೊಂದು ಗೆಡ್ಡೆದು ಏನೋ ಬರುತ್ತೆ, ಒಂದು
ಅದೊಂದು ಹಾಕೊಬೋದು. ಅದು ಆಪ್ಷನಲ್, ಯಾವ್ದು ಬೇಕೋ ಅದನ್ನು ಹಾಕೋಬೋದು. ಇಲ್ಲಾಂದರೆ ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ಓಕೆ, ಅದು ಆಪ್ಷನಲ್. ಇವಾಗ ಫಸ್ಟು ಬೋಟಿಗೆ ಹಾಂ, ಏನು ಗೊತ್ತಾ, ಹ್ಞೂ ಈ ಲಿವರ್ ಎಲ್ಲ ಇರುತ್ತಲ್ಲ ಹಾಂ, ಅದನ್ನೆಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಒಂದು ಅರ್ಧ kg ಲಿವರು ಮತ್ತು ಮಾಮೂಲಿ ಒಂದು ಸ್ವಲ್ಪ ಆರ್ಗನ್ಸ್ ಇರುತ್ತಲ್ಲ, ಆರ್ಗನ್ಸ್ನ ಫ್ರೈ ಮಾಡಿ ಇದರೊಳಗಡೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ತಿನ್ನಕ್ಕೂ ಸೂಪರ್ ಆಗಿರುತ್ತೆ. ಓಕೆ. ಓಕೆನಾ? ಈ ಬೀಗ್ರೂಟದೆಲ್ಲ ಏನು ಮಾಡ್ತಾರೆ ಗೊತ್ತಾ, ಈ ಆರ್ಗನ್ಸ್ ಎಲ್ಲ ಬರುತ್ತಲ್ಲ ಇದರಲ್ಲಿ, ಕುರಿದು ಅದರ ಆಡು ಅದೆಲ್ಲ ಏನು ಮಾಡ್ತಾರೆ, ಚರ್ಬಿ, ಲಿವರು ಮತ್ತು ಗುಡ್ದಾವೆಲ್ಲ ಏನೇನೋ ಬರುತ್ತೆ, ಏನೇನೋ ಹೇಳ್ತಾರೆ. ಸೊ ಅದೆಲ್ಲ ಇರುತ್ತೆ. ಹಾರ್ಟು, ಲಿವರು ಮತ್ತು ಚರ್ಬಿ ಎಲ್ಲ ಹಾಕೊತಾರೆ. ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಯಾವ ಥರ ಹಾಕಬೇಕು ಅಂತಂದರೆ ಸಪ್ರೇಟು ಒಂದು ಫ್ರೈ ಮಾಡ್ಕೊಬೇಕು. ಓಕೆ. ಇದಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ 1-2-3 ಟೊಮೆಟೊ, ಆಮೇಲೆ ಇದೊಂದು ನೀಟಾಗಿ ತೊಳ್ಕೊತೀನಿ. ಅದು ನೆಕ್ಸ್ಟ್ ಪ್ರೋಸೆಸ್, 100 ಗ್ರಾಮ್ ಆಯಿಲು, ಆಯಿಲ್ ಆಯ್ತಾ? ಆಯಿಲು ಈರುಳ್ಳಿ ತಗೊಳ್ಬೇಕು, ಕಾಯ್ದಿಲ್ಲ, ಇನ್ನು ಕಾಯ್ಬೇಕು. ಹೇಗೆ ಅನಿಸ್ತದೆ ಅಣ್ಣ ನಾನು ಲಾಕ್ ಸ್ಟಾರ್ಟ್ ಮಾಡಿರೋದು? ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು. ಚೆನ್ನಾಗಿ ಮಾಡು. ಹಾಂ, ಲಾಭ ಬಂದರೆ ನನಗೂ ಲಾಭ. ಶ್ಯೂರ್. ಓಕೆನಾ? ಅದು ಬೇಕಾಗಿದೆ. ಈರುಳ್ಳಿ ಹಾಕಿ ಆನಿಯನ್ ಆ್ಯಡ್ ಮಾಡಿ ಇದು ಬ್ರೌನ್ ಕಲರ್ ಬರೋ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ 1 ಸ್ಪೂನ್ ಅಷ್ಟು ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಉಪ್ಪು ಕಡಿಮೆನೇ ಹಾಕೋಣ, ಬಿಕಾಸ್ ಇವರು ಉಪ್ಪು ಆ್ಯಡ್ ಮಾಡಿದ್ದೀನಿ. ಸೊ ಬ್ಯಾಲೆನ್ಸ್ ಆಗಬೇಕು. ಇವಾಗ ಫ್ರೆಶ್ ಆಗಿ ಗ್ರೈಂಡ್ ಮಾಡಿರೋಂಥ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 100 ಗ್ರಾಮ್ ಮಾಡ್ಕೊಬೇಕು. ಓಕೆ. ಇದ್ರ ಜೊತೆ ಇದಕ್ಕೆ ಒಂದು 50 ಗ್ರಾಮ್ ಹಾಕ್ತಿದ್ದೀವಿ. ಇದ್ರ ಜೊತೆ ಒಂದು 100 ಗ್ರಾಮ್ ಹಾಕ್ತಿದ್ದೀವಿ. ಇವಾಗ ಜಿಂಜರ್ ಗಾರ್ಲಿಕ್ ಜಾಸ್ತಿ ಆದಷ್ಟು ತುಂಬ ರುಚಿಯಾಗಿರುತ್ತೆ, ರುಚಿ ಜಾಸ್ತಿ ಇರುತ್ತೆ. ಓಕೆ. ಓಕೆನಾ? ಇವಾಗ ಗಾರ್ಲಿಕ್ ಎಷ್ಟು ಗಮ ಆಗ್ತದೆ ಮನೇಲಿ ಮಾಡಿರೋದ್ರಿಂದ, ಅಂಗಡಿಯಿಂದ ತಂದರೆ ಇಷ್ಟೊಂದೆಲ್ಲ ಇದು ಆ್ಯಡ್ ಮಾಡ್ಕೊಂಡು ಅರ್ಶಿನ, ಟರ್ಮರಿಕ್ ಇಟ್ಬಿಟ್ಟು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಲಿವರ್ ಆ್ಯಡ್ ಮಾಡೋಣ. ಗಡೀಸ್ ಆ್ಯಡ್ ಮಾಡಿದ್ಮೇಲೆ ಇವಾಗ ನೆಕ್ಸ್ಟು ಲಿವರ್ ಹಾಕಿದ್ಮೇಲೆ ಲಿವರು ಮತ್ತು ಅದೆಲ್ಲ ಹಾಕು, ಲಿವರು ಮತ್ತು ಏನೇನು ಆರ್ಗನ್ಸ್ ಇರುತ್ತೆ ಎಲ್ಲ ಹಾಕಿದ್ಮೇಲೆ
ಒಂದು 5 ನಿಮಿಷ ಬಿಟ್ಟು ಓಕೆ. ಟೊಮೊಟೊ ಆ್ಯಡ್ ಮಾಡೋದು. ಟೊಮೊಟೊ ಆ್ಯಡ್ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಡಬೇಕು. ಬಿಕಾಸ್ ನಾವು ಟೊಮೊಟೊ ಎಲ್ಲ ಫುಲ್ಲು ನೀಟಾಗಿ ಸ್ಮ್ಯಾಶ್ ಆಗಬೇಕು. ಓಕೆನಾ? ಹಾಂ ಹಾಂ. ನೆಕ್ಸ್ಟ್ ಇವಾಗ ನೀಟಾಗಿ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಿದೆ ಟೊಮೊಟೊ ಎಲ್ಲ. ಹಾಂ. ಸೊ ಇವಾಗ ಒಂದು 2 ಸ್ಪೂನು ಧನಿಯಾ ಪೌಡರ್. ಓಕೆನಾ? ನನ್ನ ಹೆಂಡತಿಗೆ ಮತ್ತೆ ಇದು ಖಾರ ಅಂದರೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾವು ಕಡಿಮೆ ಖಾರ ಕಡಿಮೆ ಹಾಕೋಣ. ಖಾರ ಕಡಿಮೆ ಗೊತ್ತಿಲ್ಲ. ನಾನು ಬರೀ 2 ಸ್ಪೂನ್ ಹಾಕ್ಕೊತ ಇದ್ದೀನಿ. ನೀವು ಬೇಕಾದ್ರೆ ಒಂದು 2.5 ಸ್ಪೂನು 3 ಸ್ಪೂನ್ ಹಾಕ್ಕೊಬೋದು. ಓಕೆ. ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಆ್ಯಡ್ ಮಾಡಿ ಒಂದು ಲೋಟನ ನೀರು. ಒಂದು ಅರ್ಧ ಗ್ಲಾಸ್ ಇವಾಗ ಇದು ನೀಟಾಗಿ ಎಣ್ಣೆ ಬಿಟ್ಕೊಬೇಕು. ಇವಾಗ ನೋಡಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ಇವಾಗ ಬಾಳೆಕಾಯಿನ ಹೆಚ್ಚಿಕೊಂಡು ನಾವು ಇದ್ರೊಳಗಡೆ ಹಾಕೊಂಡಿದ್ದೀವಲ್ಲ, ಈ ಬಾಳೆಕಾಯಿ ಏನಂತಂದರೆ ಹೆಚ್ಚಿನ ಮೇಲೆ ಇದು ನೀರೊಳಗಡೆ ಹಾಕಿ ಇಟ್ಕೋಬೇಕು. ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ತುಂಬುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ, ಬ್ಲ್ಯಾಕ್ ಕಲರ್ ಬಂದರೆ. ಹಂಗಾಗಿ ನಾವು ಏನು ಮಾಡ್ತೀವಿ, ನೀರೊಳಗಡೆ ಹಾಕಿದ್ರೆ ಅದನ್ನು ತರಿಸ್ಬೋದು. ಇವಾಗ ಬಾಳೆಕಾಯಿ ಆ್ಯಡ್ ಮಾಡ್ಕೊಂಡು ಬಾಳೆಕಾಯಿ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಬಿಕಾಸ್ ಬೇಗ ಬೆಂದೋಗ್ಬೇಕು ಬಾಳೆಕಾಯ. ಬಾಳೆಕಾಯಿ ಎಷ್ಟು ನಿಮಿಷ ಬೇಯಿಸ್ಬೇಕು? ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಏನು ಬೇಯಿಸ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ. ಸೊ ಇದು ಬೋಟಿ ಹಾಕಿದ್ಮೇಲೆ ಅದಾಗದೇ ಬೆಂದೋಗ್ಬಿಡುತ್ತೆ. ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದ್ದಲ್ಲ. ಸೂಪರ್. ಅದಕ್ಕೆ ಇವಾಗ ಅದು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ ಇದನ್ನು ಆ್ಯಡ್ ಮಾಡ್ಕೊಂಡು ಇವಾಗ ಮಸಾಲೆ ಆ್ಯಡ್ ಮಾಡಿದಾಗಿದೆ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಹಾಕೊಳ್ಳಿ. ಬಿಕಾಸ್ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಬೋಟಿ ಅದರಲ್ಲೂ ನೀರು ಜೊತೆ ನೀರೆಲ್ಲ ನೀಟಾಗಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ತುಂಬ ಟೇಸ್ಟ್ ಎಲ್ಲ ಅದಕ್ಕೆ ಬರುತ್ತೆ. ಸೊ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಉಪ್ಪೇನಂತಂದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಅದು ಕುಡಿಯೋಣ. ಚೆನ್ನಾಗಿ ನೀಟಾಗಿ ಬೇನ್ಕೊಂಡು ಬೆಳಗ್ಗೆಯಿಂದ 3 ಸಲ ತೊಳಿತಾ ಇದ್ದೀನಿ. ಸುಮ್ಮನೆ ಬೇಯಿಸ್ಕೊಂಡಿರೋಂಥ ಬೋಟಿನ ಇದ್ರೊಳಗಡೆ ಆ್ಯಡ್ ಮಾಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಹಾಲು ಬೋಟಿ ಎಲ್ಲ. ನೀಟಾಗಿ ಹಾಕಿ ಒಂದು ಕುದಿ ಕುದಿಸಿ 2 ಸ್ಪೂನ್ 2 ಸ್ಪೂನ್ ಗರಂ ಮಸಾಲ ಹಾಕಿ ಬೇಯಿಸ್ಬಿಟ್ಟು ಎತ್ತಿದ್ರೆ ರುಚಿ ಆದಂಥ ಬೋಟಿ ಗೌಡ್ರ ಮನೆ ಮಾಡೋ ಗೌಡ್ರು ಊಟದಲ್ಲಿ ಮಾಡೋಂಥ ಬೋಟಿ ಗೊಜ್ಜು ರೆಡಿ. ಇದು ಚಪಾತಿಗೆ ತಿನ್ಬೋದು, ದೋಸೆಗೆ ತಿನ್ಬೋದು, ಇಡ್ಲಿಗೆ ತಿನ್ಬೋದು, ರೊಟ್ಟಿ, ಗೀ ರೈಸ್ ಏನು ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡ.
ಎಷ್ಟು ಚೆನ್ನಾಗಾಯ್ತಂತ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಮಗೆ ಬಾಯಲ್ಲಿ ನೀರು ಬರ್ತದೆ. ಇವಾಗ ನನ್ನ ಹೆಂಡತಿಗಂತೂ ತುಂಬ ಇಷ್ಟ ಇದು. ನನ್ನ ಹೆಂಡತಿಗೋಸ್ಕರನೇ ಮಾಡಿರೋದು. Are you ready to eat? ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನಾವು ಯಾವುದು ಬೋಟಿ ಬೇಯಿಸಿದ್ವಲ್ಲ ಅದೇ ನೀರು ಅದೇ ಹಾಕು. ನೀರನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಗರಂ ಮಸಾಲ ಇದೆ, ಇದೆಲ್ಲ ಫುಲ್ಲು ನಾವು ಏನೇನೇ ಎಲ್ಲ ಆ್ಯಡ್ ಮಾಡಿದ್ವಿ. ಮಸಾಲ ಗಿಸಾಲ ಎಲ್ಲ ಏನು ನಾವು ಹೋಮ್ ಮೇಡ್ ಯೂಸ್ ಮಾಡೋದು. ಏನ್ ಮಾಡ್ತಾ ಇದ್ದೀನಿ? 2 ಸ್ಪೂನ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ನೀರು ಕೇಳ್ತದೆ. ನೀರು ಹಾಕ್ತೀರಾ? ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಇದೆಲ್ಲ ಫುಲ್ ಹಾಕೊಂಡ್ರೆ ಸಾಕು. ನೀರ್ ಸೋರಿತ್ತಳಮ್ಮ. ತಿಂದು ನೋಡ್ತೀನಿ. ಯಮ್ಮಿ, ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ಯಾ. Where are you going? Okay, enjoy. Like it? ಇಲ್ಲೇ ಒಂದು ರೌಂಡ್ ಬಂದ್ವಿ, ಹಂಗೆ ಸುಮ್ಮನೆ ಪ್ಯಾಲೇಸ್ ಹತ್ರ ಬಂದ್ವಿ. ವಿ ಆರ್ ಗೋಯಿಂಗ್ ಟು ಅವರ್ ರೌಂಡ್ ಇನ್ ದ Horse riding. ಹಾರ್ಸ್ ರೈಡಿಂಗ್. ನಮ್ಮ ಮಗುಗೆ ಇಷ್ಟ ಅಂತ ವಿ ಆರ್ ಗೋಯಿಂಗ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.